ಅಮೆರಿಕದಿಂದ ಭಾರತೀಯರ ಅಮಾನವೀಯ ಗಡೀಪಾರು ಪ್ರಕರಣ ಹಿನ್ನೆಲೆಯಲ್ಲಿ ಸಂಸತ್ ಆವರಣದಲ್ಲಿ ವಿಪಕ್ಷಗಳ ಸದಸ್ಯರಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೈಗೆ ಸರಪಳಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದ್ರು ಸಂಸದರು. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಅಖಿಲೇಶ್ ಯಾದವ್ ಸೇರಿದಂತೆ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕವಾಗಿ ಅಮೆರಿಕದಿಂದ ಭಾರತೀಯರ ಅಮಾನವೀಯ ಗಡೀಪಾರು ಪ್ರಕರಣ ಏನಿದೆ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. कांग्रेस पार्टी से लेकर तमाम विपक्ष के नेता अमेरिका से वापस भेजा गया सदन में दोनों सदन से बाहर कांग्रेस पार्टी से लेकर तमाम विपक्ष के नेता अमेरिका से वापस भेजा गया सदन में ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈ ರೀತಿಯಾಗಿ ಅಕ್ರಮವಾಗಿ ನೆಲೆಸಿರೋರನ್ನ ಗಡೀಪಾರು ಮಾಡುವಂತಹ ಹೊತ್ತಿನಲ್ಲಿ ನಡ್ಕೊಳ್ಳುವ ರೀತಿ ಏನು ಹೊಸತಲ್ಲ, ಆದರೆ ಈಗ ಅದು ಹೆಚ್ಚು ಸದ್ದಾಗ್ತಾ ಇರೋದಕ್ಕೆ ಕಾರಣ ಏನು? ನೋಡಿ, ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವಂತವರು 18,000 ಭಾರತೀಯರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಸರ್ಕಾರ ಸಂಖ್ಯೆಗಳನ್ನ ಕೊಟ್ಟಿರುವಂತದ್ದು. ಅಲ್ಲಿ ಅವ್ರನ್ನ ಕೂಡಿ ಹಾಕಿ ಅಲ್ಲಿಂದ ಭಾರತಕ್ಕೆ ಕಳಿಸ್ಕೊಡುವಂತ ಪ್ರಕ್ರಿಯೆಗಳು ಕೂಡ ಶುರುವಾಗಿದ್ದಾವೆ. ಈಗ ಸರಿಸುಮಾರು 300 ಜನ 2 ಅಮೆರಿಕದ ವಿಮಾನಗಳಲ್ಲಿ ಬಂದು ಅಮೃತ್ಸರವನ್ನ ಕೂಡ ತಲುಪಿದ್ದಾರೆ. ಆದ್ರೆ ಅವ್ರು ಬರಬೇಕಾದಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ ಅಮಾನವೀಯವಾಗಿ ನಡ್ಕೊಳ್ಳಾಗ್ತಾ ಇದೆ ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಅಮೆರಿಕದಿಂದ ಭಾರತಕ್ಕೆ ಕಳಿಸ್ಕೊಳ್ಳಾಗ್ತಾ ಇರುವಂತಹ ಜನರೇನಿದ್ದಾರೆ ಅವರ ಕೈಗಳಿಗೆ ಬೇಡಿಗಳನ್ನ ಹಾಕಲಾಗಿದೆ, ಕಾಲುಗಳಿಗೆ ಚೈನ್ಗಳನ್ನ ಹಾಕಿರುವಂತದ್ದು. ಅಂದ್ರೆ ಅವ್ರು ಎಲ್ಲೂ ಕೂಡ ಓಡಾಡ್ಲಿಕ್ಕೆ ಆಗದೆ ಇರುವಂತ ರೀತಿಯಲ್ಲಿ ಕೂಡಿ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಅವ್ರನ್ನ ಒಂದು ರೀತಿ ಯಾವುದಾದ್ರೂ ಕಠಿಣ ಅಪರಾಧ ಮಾಡಿದಂತಹ ಖೈದಿಯ ರೂಪದಲ್ಲಿ ಕಾಣುವ ರೀತಿಯಲ್ಲಿ ಅವರನ್ನ ಶಿಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಅದೇ ರೀತಿ ಅವ್ರನ್ನ ಅಮೆರಿಕದಿಂದ ಭಾರತದವರೆಗೂ ಕೂಡ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಮೆರಿಕದ ವಿಮಾನದ ಒಳಗಡೆ ಇರುವಂತಹ ಫೋಟೋಗಳು, ದೃಶ್ಯಗಳು ಕೂಡ ವೈರಲ್ ಆಗಿರುವಂತದ್ದು. ಮತ್ತೆ ಅವರು ಇಲ್ಲಿ ಬಂದು ಇಳಿಯುವಂತ ಸಂದರ್ಭದಲ್ಲೂ ಕೂಡ ಅವರ ಕೈಕಾಲುಗಳಲ್ಲಿ ಬೇಡಿಗಳು ಮತ್ತೆ ಚೈನ್ಗಳು ಇರುವಂತದ್ದು, ಸರಪಳಿ ಇರುವಂತದ್ದು ಕೂಡ ಕಾಣಿಸ್ತಾ ಇರುವಂತಹ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಈ ವಿಡಿಯೋಗಳು ವೈರಲ್ ಆದ ಬೆನ್ನಲ್ಲೇ ವ್ಯಾಪಕವಾದಂತಹ ಖಂಡನೆ ವ್ಯಕ್ತ ಆಗಿತ್ತು. ಭಾರತೀಯರು ಕೂಡ ಇದನ್ನ ಖಂಡಿಸುವಂತ ಕೆಲಸವನ್ನ ಮಾಡಿದ್ರು. ಅಕ್ರಮ ವಲಸಿಗರನ್ನ ಭಾರತಕ್ಕೆ ವಾಪಸ್ ಕಳಿಸುವಂತದ್ದು ಸರಿ, ಆದ್ರೆ ಅವರ ಜೊತೆ ಅಮಾನವೀಯವಾಗಿ ವರ್ತನೆ ಮಾಡಲಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ಕೂಡ ಜನರು ಹಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಇವತ್ತು ಹೋರಾಟವನ್ನ ಮಾಡಿದ್ದು. ಈಗ ಜೈಶಂಕರ್ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಮುಂದೆ ಈ ರೀತಿಯಾದಂತಹ ಘಟನೆ ಆಗದಂತೆ ಎಚ್ಚರಿಕೆ ವಹಿಸ್ತೀವಿ ಅಂತ ಹೇಳಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.